ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ನಮ್ಮ ಮನೆಯ ಕಿಚನ್ಗೆ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಎಲ್ಲಿಂದ ತರಿಸಿದ್ದೀನಿ, ಯಾಕೆ ತರಿಸಿರೋದು ಎಲ್ಲದನ್ನೂ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ಕೊಂಡು ಬನ್ನಿ. ಸೊ ಇಂದಸ್ ವ್ಯಾಲಿ ಅಂದ್ರೇ ಬ್ರ್ಯಾಂಡು. ಸೊ ಇಂದಸ್ ವ್ಯಾಲಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೀನಿ. ಸೊ ಅದರಲ್ಲಿ ಇವತ್ತು ಏನಪ್ಪ ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತಂದರೆ, ಸೊ ಇಂದಸ್ ವ್ಯಾಲಿ ಅವರ ಒಂದು ಟರ್ಬೋ ಕುಕ್ ಕಡಾಯಿ 24 ಸೆಂಟಿಮೀಟರ್ ಇರೋವಂಥದ್ದು ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲ್. ಸೊ ಈ ಒಂದು ಕಡಾಯಿನ ತರಿಸಿದ್ದೀನಿ. ಸೊ ಇದರಲ್ಲಿ ಏನಂತಂದರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಮತ್ತು ಫಾಸ್ಟ್ ಆ್ಯಂಡ್ ಈವನ್ ಹೀಟಿಂಗ್ ಇರುತ್ತೆ, ಮತ್ತು ಡಬಲ್ ಹ್ಯಾಂಡಲ್ ಇರುತ್ತೆ. ಆ ಕಡೆ ಈ ಕಡೆ ಸೇಮ್ ಸ್ಟೇನ್ಲೆಸ್ ಸ್ಟೀಲ್ದ ಡಬಲ್ ಹ್ಯಾಂಡಲ್ ಇರುತ್ತೆ. ಡ್ಯೂರಬಲ್ಲು, ಹಾಗೆಯೇ ತುಂಬ ವರ್ಷ ಬಾಳಿಕೆ ಬರುತ್ತಲ್ವ. ಇಂದಸ್ ವ್ಯಾಲಿ ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಇದು ಟ್ರೈಪ್ಲೈ ಆಗಿರೋದ್ರಿಂದ ಈ ಒಂದು ನಾವು ನಾರ್ಮಲಾಗಿ ಹೇಳ್ತೀವಿ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಬಟ್ ಟ್ರೈಪ್ಲೈ ಇರೋವಂಥ ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ಬೋದು. ಇದು ನಾನ್ ಸ್ಟಿಕ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಮುಚ್ಚಳ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಗ್ಲಾಸ್ದು ಮುಚ್ಚಳನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಾವು ಇದರಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ರೀತಿ ಇದ್ರಲ್ಲಿ ನಾವೇನು ಅಡುಗೆ ಮಾಡ್ತೀವಲ್ಲ, ಸೊ ಅದು ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕಡಾಯಿನ ತರಿಸಿದ್ದು ತುಂಬ ದಿನದಿಂದ ಅನ್ಕೋತಿದ್ದೆ ನನಗೊಂದು ಕಡಾಯಿ ಬೇಕಿತ್ತು ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಕಡಾಯಿ ಇರಲಿಲ್ಲ. ನಾರ್ಮಲಾಗಿ ನಾವು ಏನಾದಕ್ಕಾದರೂ ಉಪ್ಪಿಟ್ಟು ಆಗಿರ್ಬೋದು, ಅಥವಾ ಶಾವಿಗೆ ಮತ್ತು ಪನ್ನೀರು ಇವೆಲ್ಲನೂ ಮಾಡಬೇಕಾದ್ರೆ, ಚಿಕನ್ ಫ್ರೈ ಮಾಡಬೇಕಾದ್ರೆ ಅದಕ್ಕೆಲ್ಲದಕ್ಕೂ ಈ ಥರದ್ದೊಂದು ಬಾಣಲಿ ಬೇಕಾಗಿತ್ತು ನನಗೆ. ದಪ್ಪ ತಳ ಇರೋವಂಥದ್ದು, ಇದು ಫುಲ್ಲು ತಿಕ್ಕಾಗಿದೆ ಅಲ್ವಾ. ಸೊ ಹಾಗಾಗಿ ತುಂಬ ಈವನಾಗಿ ಕುಕ್ ಆಗುತ್ತೆ. ಹಾಗೆಯೇ ಇದು ಗ್ಯಾಸ್ ಸ್ಟವ್ ಸೇಫು, ಇಂಡಕ್ಷನ್ ಬೇಸಲ್ಲೂ ಕುಕ್ ಮಾಡ್ಬೋದು. ಹಾಗೆಯೇ ಸೊ ಇದು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹೆವಿ ಗೇಜ್ ಇರೋವಂಥ ಒಂದು ಮೆಟೀರಿಯಲ್ಲು. ಹಾಗಾಗಿ ನಾನು ಇಂದಸ್ ವ್ಯಾಲಿನ ಜಾಸ್ತಿ ಪ್ರಿಫರ್ ಮಾಡ್ತಿರ್ತೀನಿ ಯಾವಾಗಲಾದರೂ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂತಂದಾಗ. ಸೊ ಹಾಗೆಯೇ ಇದನ್ನು ನಾವು ಇದು ಫುಡ್ಗೆ 100% ಸೇಫ್ ಅಂತಲೇ ಹೇಳ್ಬೋದು. ಸೊ ಅಲ್ಯೂಮಿನಿಯಂ ಕೋರ್ ಇರೋದ್ರಿಂದ ಫಾಸ್ಟ್ ಆ್ಯಂಡ್ ಈವನ್ ಹೀಟ್ ಆಗುತ್ತೆ. ಎಲ್ಲ ಸ್ಟವ್ಗಳಿಗೂ ಇದು ಸೂಟ್ ಆಗುತ್ತೆ. ಈವನ್ ಡಿಶ್ ವಾಷರ್ ಸೇಫ್ ಕೂಡ ಹೌದು. ಸೊ ಇದನ್ನು ವಾಶ್ ಮಾಡೋದು ಅಷ್ಟೇ ತುಂಬಾ ಈಸಿ ಇರುತ್ತೆ, ಯಾವುದೇ ಥರ ಸ್ಟೇನ್ಸ್ ಇರೋದಿಲ್ಲ. ನಮಗೆ ಈಸಿಯಾಗಿ ನಾವು ಇದನ್ನು ವಾಶ್ ಮಾಡ್ಬೋದು. ಸೊ ಇದು ನಾನ್ ಸ್ಟಿಕ್ ಆಗಿ ಕೂಡ ಕೆಲಸ ಮಾಡೋದ್ರಿಂದ ನಮಗೆ ಯಾವುದೂ ಅಂಟ್ಕೊಳ್ಳೋದಿಲ್ಲ. ಸೊ ತಳ ಬೇರೆ ದಪ್ಪ ಇರೋದ್ರಿಂದ ನಾವೇನೇ ಫುಡ್ ಇದರಲ್ಲಿ ಅಡುಗೆ ಮಾಡಬೇಕಾದ್ರೆ ಯಾವುದೂ ಅಂಟೋದಿಲ್ಲ, ಅಷ್ಟು ಈಸಿಯಾಗಿ ಅದು ತಳ ಹಿಡಿಯೋದಿಲ್ಲ. ಸೊ ಸ್ವೀಟ್ಸ್ ಎಲ್ಲ ಮಾಡಬೇಕು ಅಂತಂದಾಗ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಟ್ರೈಪ್ಲೈ ಇರೋವಂಥ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇದ್ದರೆ ಸ್ವೀಟ್ಸ್ಗೆಲ್ಲನೂ ಈ ಮೈಸೂರು ಪಾಕು ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರಬೇಕು. ಎನಿ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇದ್ದಾಗ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನು ತುಂಬಾ ಪ್ರಿಫರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ ಕಡಾಯಿ ಅಂತೂ. 4 ಜನ ಇರೋವಂಥ ಫ್ಯಾಮ್ಲಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ನಾನು ಅದಕ್ಕೆ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದು. ಸೊ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ, ಸೊ ನಾನು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗಿ ನೀವು ವೆಬ್ಸೈಟ್ ವಿಸಿಟ್ ಮಾಡಿ ಅದರಿಂದ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 12% ಆಫ್ ಕೂಡ ಸಿಗುತ್ತೆ. ಸೊ ಇದನ್ನು ವಾಶ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿರುತ್ತೆ, ಬೇಗ ಕೂಡ ಆಗಿಬಿಡತ್ತೆ. ಹಾಗೆಯೇ ಇದರಲ್ಲಿ ನಮಗೆ ಹೆಣ್ಮಕ್ಳಿಗೆ ಏನಂದರೆ ಅಡುಗೆ ಮನೆಯಲ್ಲಿ ನಮಗೆ ಪಾತ್ರೆಗಳು ಚೆನ್ನಾಗಿತ್ತು ಅಂದರೆ ಅಡುಗೆ ಮಾಡೋದಕ್ಕೆ ಒಂದು ರೀತಿ ಇಂಟ್ರೆಸ್ಟ್ ಇರುತ್ತೆ. ಅದರಲ್ಲೂ ಹೊಸ ಹೊಸ ಪಾತ್ರೆಗಳು ಅಂದರೆ ಒಂದು ರೀತಿ ಅಡುಗೆ ಮಾಡೋದಕ್ಕೂ ಇಷ್ಟ ಆಗುತ್ತಲ್ವ. ಹಾಗಾಗಿ ಈ ಥರ ಒಂದು ಪಾತ್ರೆಗಳು ನಮ್ಮ ಅಡುಗೆ ಮನೆಯಲ್ಲಿತ್ತು ಅಂದರೆ ಸೊ ತುಂಬಾ ಸೇಫು, ಹಾಗೆಯೇ ಕುಕ್ಕಿಂಗ್ನ ಎಂಜಾಯ್ ಮಾಡ್ತೀವಿ ನಾವು ಕೂಡ ಅಲ್ವಾ. ಹಾಗಾಗಿ ಸೊ ಇವಾಗ ನಾನು ಇದರಲ್ಲಿ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕಿಂಗ್ ಮಾಡಬೇಕಾದ್ರೆ ಈ ಥರ ಪಾತ್ರೆಗಳಿದ್ದಾಗ ನಮಗೂ ಏನೋ ಒಂಥರ ಇಂಟ್ರೆಸ್ಟು, ಮಾಡೋಣ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ, ಹೊಸ ಅಡುಗೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಸೊ ನೀವು ಅದನ್ನು ತೊಗೊಳ್ಬೋದು.
ಹಾಗೆಯೇ ಈ ಒಂದು ಕುಕ್ವೇರ್ ರೇಂಜ್ ಏನಿದೆಯಲ್ಲ ಇಂಡಸ್ ವ್ಯಾಲಿಯಲ್ಲಿ ಇವ್ರ ಹತ್ರ ಇದೊಂದೇ ಪ್ರಾಡಕ್ಟ್ ಅಲ್ಲ, ಸ್ಟೇನ್ಲೆಸ್ ಸ್ಟೀಲ್ದು. ಇವ್ರ ಹತ್ರ ಇನ್ನೂ ಬೇಕಾದಷ್ಟು ಪ್ರಾಡಕ್ಟ್ ಇದೆ. ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಇದೆ, ಹಾಗೆ ವುಡನ್ ಪ್ರಾಡಕ್ಟ್ಸು ಇದೆ. ಸೊ ಎಲ್ಲದನ್ನು ನೀವು ವೆಬ್ಸೈಟಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಇವರ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ ಅಂತೂ ತುಂಬಾ ವೈಡ್ ವೆರೈಟಿಯಲ್ಲಿ ಸಿಗುತ್ತೆ. ಸೊ ಅವರೇ ಫಸ್ಟೇ ಪ್ರೀ ಸೀಸನ್ ಮಾಡಿ ಕೊಟ್ಟಿರ್ತಾರಲ್ವ, ತುಂಬಾ ಯಾಕಂದರೆ ನಮ್ಮ ಹೆಲ್ತ್ಗೆ ಒಳ್ಳೆಯದು ಕಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ, ಅದಕ್ಕೋಸ್ಕರ. ಸೊ ಆ ಪ್ರಾಡಕ್ಟ್ಸ್ನೂ ಕೂಡ ನಮಗೆ ಇಂಡಸ್ ವ್ಯಾಲಿ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಮಗೆ ಕುಕ್ ಮಾಡಬೇಕಾದ್ರೆ ತುಂಬ ಈ ಒಂದು ಪಾತ್ರೆಯಲ್ಲಿ ಕುಕ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿರುತ್ತೆ ಸೊ ಅದು ಆ ಫುಡ್ಡಲ್ಲೇ ಉಳ್ಕೊಳ್ಳುತ್ತೆ. ಸೊ 100% ಇದು ಕೆಮಿಕಲ್ ಫ್ರೀ ಕೂಡ ಹೌದು. ಸೊ ಕೆಮಿಕಲ್ ಫ್ರೀ ಇರುತ್ತೆ. ಹಾಗೆಯೇ ಸೊ ಆ ಕೋಟಿಂಗ್ಸ್ ಎಲ್ಲ ಏನಿದೆ ಅದೆಲ್ಲ ಕೆಮಿಕಲ್ ಫ್ರೀ ಇರುತ್ತೆ. ಎಲ್ಲ ಹೆಲ್ತಿ ಮೆಟೀರಿಯಲ್ಸ್ ಮತ್ತು ಲಾಂಗ್ ಲಾಸ್ಟಿಂಗು, 100% ಸೇಫು, ಟಾಕ್ಸಿನ್ ಫ್ರೀ. ಹಾಗೆಯೇ ಇದು ISO 9001 ಸರ್ಟಿಫೈಡ್ ಕಡಾಯಿ ಆಗಿರುತ್ತೆ. ಅದಕ್ಕೋಸ್ಕರ ಇಂಡಸ್ ವ್ಯಾಲಿನ ಟ್ರಸ್ಟ್ ಮಾಡಿ ನಾವು ಆರಾಮಾಗಿ ಪ್ರಾಡಕ್ಟ್ಸ್ನ ತೊಗೊಬೋದು. ಸೊ ಈ ಒಂದು ವೈಡ್ ವೆರೈಟಿ ಪ್ರಾಡಕ್ಟ್ಸ್ನ ನೀವು ಇನ್ನೂ ಸಾಕಷ್ಟು ಅವರ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೋಬೋದು ಹೇಗೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅದರಿಂದ ನೀವು ತೊಗೊಳ್ಬೋದು. ಹಾಗೆಯೇ ಇದು ಎಕ್ಸ್ಪರ್ಟ್ಸಿಂದ ರೆಕಮೆಂಡ್ ಆಗಿರೋಂಥ ಒಂದು ಪ್ರಾಡಕ್ಟು. ಸೊ ಕೆಮಿಕಲ್ ಫ್ರೀ, ಪರ್ಫೆಕ್ಷನ್ ಇದೆ, ಲಾಂಗ್ ಲಾಸ್ಟಿಂಗ್ ಇದೆ. ಸೊ ಹಾಗಾಗಿ ಎಲ್ಲರೂ ಸಾಕಷ್ಟು ಇದನ್ನು ಯೂಸ್ ಮಾಡ್ತಾರೆ. ನನಗೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ನಾನು ಇಂಡಸ್ ವ್ಯಾಲಿಯಿಂದನೇ ತರಿಸಿದ್ದೆ. ಕುಕ್ಕರ್ ಆಗಿರ್ಬೋದು, ಹಾಗೆಯೇ ಪ್ಯಾನ್ ಆಗಿರ್ಬೋದು, ಸಾಸ್ ಪ್ಯಾನ್ ಆಗಿರ್ಬೋದು, ಎಲ್ಲನೂ ಹೆವಿ ಗೇಜ್ ಇರೋವಂಥ ಮೆಟೀರಿಯಲ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಹಿಂದೆ ಕೊಟ್ಟಿದ್ದಾರೆ ಇಂಡಸ್ ವ್ಯಾಲಿ ಅಂತ ಹೇಳಿ. ಸೊ ಇಂಡಕ್ಷನ್ ಸೇಫು, ಗ್ಯಾಸ್ ಸ್ಟವ್ ಸೇಫು, ಡಿಶ್ ವಾಷರ್ ಸೇಫು. ಸೊ 24 ಸೆಂಟಿಮೀಟರ್. ಸೊ ಈ ಒಂದು ಕಡಾಯಿ ಬಂದುಬಿಟ್ಟು ಮನೇಲಿ 4 ಜನ ಇದ್ದೀರಾ ಅಂತಂದರೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. 24 ಸೆಂಟಿಮೀಟರ್ ಇರೋವಂಥದ್ದು. ಇದರಲ್ಲೇ ಬೇರೆ ಬೇರೆ ರೇಂಜ್ ಇರುತ್ತೆ. ಸೆಂಟಿಮೀಟರ್ಸ್ನ ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ಬೋದು. ಸೊ 4 ಜನ ಇರೋ ಫ್ಯಾಮ್ಲಿಗೆ 24 ಸೆಂಟಿಮೀಟರ್ಸ್ ಕರೆಕ್ಟಾಗಿರುತ್ತೆ. ಅದನ್ನು ಬೈ ಮಾಡ್ಕೊಬೋದು. ಅದಕ್ಕೋಸ್ಕರ ಇವಾಗ ನಾನು ಇದರಲ್ಲಿ ಪಂಚಕಜ್ಜಾಯ ಕೂಡ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸಾಂಬಾರನ್ನ ಮಾಡಿದ್ದೆ, ಇವಾಗ ಪಂಚಕಜ್ಜಾಯ ಕೂಡ ಮಾಡ್ತಾಯಿದ್ದೀನಿ. ಓಕೆ, ಆಲ್ರೆಡಿ ನಾನು ಇದು ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ಸೊ ಇದರಲ್ಲಿ ಕೂಡ ಈ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಸೊ ಯಾರಿಗೆಲ್ಲ ಬೇಕು ವೆಬ್ಸೈಟ್ಗೆ ಹೋಗಿ ನೀವು ಅವ್ರ ಹತ್ರ ಸರ್ಚ್ ಮಾಡ್ಬೋದು. ಸೊ ಹಾಗೆಯೇ ಇವ್ರ ಹತ್ರ ಐರನ್ ಇರೋವಂಥ ಒಂದು ಕ್ಯಾಸ್ಟ್ ಐರನ್ ಪಾತ್ರೆಗಳು ವೈಡ್ ವೆರೈಟಿಯಲ್ಲಿ ಸಿಗುತ್ತೆ. ಸೊ ಗ್ರಿಲ್ ಪ್ಯಾನ್ ಆಗಿರ್ಬೋದು, ಕಡಾಯಿ, ಪಣಿಯಾರಂ ಪ್ಯಾನು, ಡಚ್ ಓವನ್ನು, ಸ್ಕಿಲೆಟ್ಸ್ ಆಗಿರ್ಬೋದು, ಸೊ ಐರನ್ ತವ ಮತ್ತು ಕ್ಯಾಸ್ಟ್ ಐರನ್ ತವಗಳು, ಅದರಲ್ಲೆಲ್ಲನೂ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ಅದನ್ನು ನೆಕ್ಸ್ಟ್ ಯಾವಾಗಲೂ ನಾನು ಶೇರ್ ಮಾಡ್ತೀನಿ. ಯಾವ ರೀತಿ ಅದನ್ನೆಲ್ಲ ಪಳಗಿಸ್ಬೇಕು ಅಂತ ನಾನು ಶೇರ್ ಮಾಡ್ತೀನಿ. ಪಳಗಿಸಿ ನಾವು ಯೂಸ್ ಮಾಡಿದ್ರೆ ಎಷ್ಟು ನಮಗೆ ಬಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ನಾನು ಬರೋ ವಿಡಿಯೋಗಳಲ್ಲಿ ಅದರಲ್ಲಾದರೂ ಶೇರ್ ಮಾಡ್ತೀನಿ. ಹಾಗೆ ನಾವು ಈ ಥರ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಅದು ಪಾತ್ರೆ ತೊಳಿಬೇಕಾದ್ರೆ ಕೂಡ ನಮಗೆ ಕಷ್ಟ ಅನಿಸೋದಿಲ್ಲ. ಬೇಗ ಬೇಗ ನಾವು ವಾಶ್ ಮಾಡಿ ಬಿಟ್ಬಿಡ್ತೀವಿ. ಸೊ ನನಗಂತೂ ತುಂಬಾ ಇಷ್ಟ ಇವ್ರ ಹತ್ರ ಪ್ರಾಡಕ್ಟ್ಸ್ ತೊಗೊಳ್ಳೋ ಅಂಥದ್ದು. ಸೊ ಹಾಗೆಯೇ ಇದರಲ್ಲಿ 3 ಲೇಯರ್ ಸ್ಯಾಂಡ್ವಿಚ್ ಬಾಟಮ್ ಇದೆ. ನನಗೆ ಹೇಗೂ ಇಂಡಕ್ಷನ್ ಸ್ಟವ್ ಇದೆ ಅಲ್ವಾ, ಸೊ ಇಂಡಕ್ಷನ್ ಸ್ಟವಲ್ಲಿ ಏನಾದರೂ ಅಡುಗೆಗಳು ಮಾಡಬೇಕು ಅಂದಾಗ ಕಡಾಯಿ ಇರಲಿಲ್ಲ. ಸೊ ಹಾಗಾಗಿ ಕಡಾಯಿನ ತರಿಸಿದ್ದೆ. ಸೊ ಇವಾಗ ನಾನು ಆರಾಮ್ಸೆ ಇಂಡಕ್ಷನ್ ಸ್ಟವಲ್ಲಿ ಮಾಡ್ಕೊಳ್ಬೋದು. ಏನಾದರೂ ಕರೀಸ್ ಅದು ಇದು ಮಾಡ್ಕೋಬೇಕು ಅಂದಾಗ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಅಂಥೇಳಿ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಸೊ ಇದರಲ್ಲಿ ಮಾಡೋಂಥ ಎಲ್ಲ ಐಟಮ್ಸು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ರಿಯಾಕ್ಟ್ ಆಗೋದಿಲ್ಲ ಪ್ರಾಡಕ್ಟ್ ಜೊತೆಗೆ. ಹಾಗಾಗಿ ಒಂದು ಬೆಸ್ಟ್ ಆಪ್ಷನ್ ಎಲ್ಲರ ಮನೆಯ ಕಿಚನ್ಗೆ ಅಂತ ಹೇಳಿದ್ರೆ ಇಂಡಸ್ ವ್ಯಾಲಿಯಿಂದ ತೋರಿಸ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಹೇಗಿತ್ತು ವಿಡಿಯೋ. ಸೊ ನಿಮಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ಒಂದು ಇಂಡಸ್ ವ್ಯಾಲಿಯಿಂದ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನೀವು ಹೋಗಿ, ನಾನು ಆಲ್ರೆಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಅವರ ಒಂದು ಪ್ರಾಡಕ್ಟ್ಸ್ನ
ಸರ್ಚ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ತೊಗೊಳ್ಳಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ನೀವು ಯೂಸ್ ಮಾಡೋದ್ರಿಂದ 12% ಆಫ್ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ನಾವೇನಾದರೂ ಅವ್ರ ಹತ್ರ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ಅವರು ಕೂಡ ನಮಗೆ ಗಿಫ್ಟ್ ವೋಚರ್ ಅಂತ ಹೇಳಿ ಅದನ್ನು ಕೊಡ್ತಾರೆ. ಸೊ ಅದರಲ್ಲಿ ನಮಗೆ 10% ಆಫ್ ಇರುತ್ತೆ ನೆಕ್ಸ್ಟ್ ಪರ್ಚೇಸಲ್ಲಿ. ಸೊ ಯಾರಿಗೆಲ್ಲ ಬೇಕು ನೀವು ಹೋಗಿ ವೆಬ್ಸೈಟ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.